ನಮಸ್ಕಾರ ಸ್ನೇಹಿತರೆ. LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ 7ನೇ ತರಗತಿ ಘಟಕ ಪರೀಕ್ಷೆ 1 ಸಸ್ಯಗಳಲ್ಲಿ ಪೋಷಣೆ 7ನೇ ತರಗತಿ 25 ಅಂಕಗಳಿಗೆ. ಮೊದಲನೇದಾಗಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 5 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುವ ಅನಿಲ. ಒಂದನೇದು ಹೈಡ್ರೋಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್. ಸಾಧಾರಣವಾದ ಪ್ರಶ್ನೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುವ ಅನಿಲ ನಿಮಗೆಲ್ಲ ತಿಳಿದಿರುವಂತೆ ಆಕ್ಸಿಜನ್ ಅಥವಾ ಆಮ್ಲಜನಕ. ಎರಡನೇ ಪ್ರಶ್ನೆ. ಎಲೆಗಳಲ್ಲಿರುವ ಕ್ಲೋರೋಫಿಲ್ಗಳು ಹೀರಿಕೊಳ್ಳುವ ಶಕ್ತಿ ಸೌರಶಕ್ತಿ, ಜಲಶಕ್ತಿ, ವಾಯುಶಕ್ತಿ, ಸ್ನಾಯುಶಕ್ತಿ. ಇದು ಕೂಡ ಸುಲಭವಾದಂಥ ಪ್ರಶ್ನೆ. ಎಲೆಗಳಲ್ಲಿರುವ ಕ್ಲೋರೋಫಿಲ್ಗಳು ಹೀರಿಕೊಳ್ಳುವ ಶಕ್ತಿ ಸೌರಶಕ್ತಿ. ಮೂರನೇ ಪ್ರಶ್ನೆ. ಎಲೆಗಳಲ್ಲಿರುವ ವರ್ಣಕ. ಸುಲಭವಾದಂಥ ಪ್ರಶ್ನೆ. ಪತ್ರಾರಿತ್ತು, ಪತ್ರರಂಧ್ರಗಳು, ಖನಿಜಗಳು, ಲವಣಗಳು. ಎಲೆಗಳಲ್ಲಿರುವ ವರ್ಣಕ ನಿಮಗೆ ತಿಳಿದಿರುವಂತೆ ಪತ್ರ ಅರಿತ್ತು. ನಂತರದ ಪ್ರಶ್ನೆ. ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಈ ರೂಪದಲ್ಲಿರುತ್ತದೆ. ಇದು ಒಂದು ಸುಲಭವಾದಂಥ ಪ್ರಶ್ನೆ ಆಗಿದೆ. ಪಿಷ್ಟ, ಪ್ರೋಟೀನ್, ವಿಟಮಿನ್, ಕೊಬ್ಬು. ಉತ್ತರ ಪಿಷ್ಟ. ಐದನೇದು. ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಒಳ ತೆಗೆದುಕೊಳ್ಳುವ ಸೂಕ್ಷ್ಮ ರಂಧ್ರ. ಸುಲಭವಾದಂಥ ಪ್ರಶ್ನೆ. ಪತ್ರರಂಧ್ರ, ಕಾಂಡ, ಬೇರು, ಹೂವು. ಉತ್ತರ ಪತ್ರರಂಧ್ರ. ನಂತರದಲ್ಲಿ ಹೊಂದಿಸಿ ಬರೆಯರನ್ನು ಕೇಳಿ. ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಇದು ಒಂದು ಸಾಧಾರಣವಾದಂಥ ಹೊಂದಿಸಿ ಬರೆಯಿರಿ ಆಗಿದೆ. ಇಲ್ಲಿ 4 ಅಂಕಗಳನ್ನು ಕೊಟ್ಟಿರುತ್ತೇನೆ. ಅಂದರೆ ಪ್ರತಿಯೊಂದಕ್ಕೆ ಒಂದೊಂದು, ಸರಿಯಾದ ಉತ್ತರಕ್ಕೆ 1 ಅಂಕಗಳು. ಎ ಪಟ್ಟಿಯಲ್ಲಿ ಕ್ಲೋರೋಫಿಲ್, ಕಾರ್ಬನ್ ಡೈಆಕ್ಸೈಡ್, ಕಸ್ಕುಟ, ದ್ಯುತಿ ಸಂಶ್ಲೇಷಣೆ. ಬಿ ಪಟ್ಟಿಯಲ್ಲಿ ಪರಪೋಷಿತ ಸಸ್ಯ, ಹಸಿರು ಸಸ್ಯಗಳಲ್ಲಿ ಇರುವ ವರ್ಣಕ, ಶ್ವಾಸಕ್ರಿಯೆಗೆ ಬೇಕಾಗಿರುವ ಅನಿಲ, ಆಹಾರ ತಯಾರಿಕೆಯ ಪ್ರಕ್ರಿಯೆ, ಗಾಳಿ ಮೂಲಕ ಸಸ್ಯಗಳಿಗೆ ಅನುಕೂಲವಾಗುವುದು. ಇಲ್ಲಿ ನಿಮಗೆ ತಿಳಿದಿರುವಂತೆ ಕ್ಲೋರೋಫಿಲ್ ಅಂದರೆ ಹಸಿರು ಸಸ್ಯಗಳಲ್ಲಿರುವ ವರ್ಣಕ. ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಶ್ವಾಸಕ್ರಿಯೆ ಬದಲು ನಾವು ದ್ಯುತಿ ಸಂಶ್ಲೇಷಣೆ ಅಂತ ಬರ್ಕೋಬೋದು. ದ್ಯುತಿ ಸಂಶ್ಲೇಷಣೆಗೆ ಬೇಕಾಗಿರುವ ಅನಿಲ ಅಂತ ಬರ್ಕೋಬೋದು. ಕಸ್ಕುಟ ಪರಪೋಷಿತ ಸಸ್ಯ. ದ್ಯುತಿ ಸಂಶ್ಲೇಷಣೆ ಆಹಾರ ತಯಾರಿಕೆಯ ಪ್ರಕ್ರಿಯೆ. ತದನಂತರದಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿ. 5 ಪ್ರಶ್ನೆಗಳನ್ನು ಕೇಳಲಾಗಿದೆ. ಪ್ರತಿಯೂ ಸರಿ ಉತ್ತರಕ್ಕೆ 1 ಅಂಕಗಳನ್ನು ಕೊಡಬೇಕು. ಸುಲಭವಾದಂಥ ಪ್ರಶ್ನೆಗಳನ್ನು ಕೇಳಲಾಗಿದೆ ಇಲ್ಲೆಲ್ಲವೂ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳು ಡ್ಯಾಶ್ ಅನಿಲವನ್ನು ಬಳಸಿಕೊಳ್ಳುತ್ತವೆ. ದ್ಯುತಿ ಸಂಶ್ಲೇಷಣೆಯ ಕ್ರಿಯೆ ಸಸ್ಯಗಳು ಬಳಸಿಕೊಳ್ಳುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಹಸಿರು ಬಣ್ಣವಿಲ್ಲದ ಪರಪೋಷಕ ಸಸ್ಯಕ್ಕೆ ಒಂದು ಉದಾಹರಣೆ. ಹಸಿರು ಬಣ್ಣವಿಲ್ಲದ ಪರಪೋಷಕ ಸಸ್ಯಕ್ಕೆ ಒಂದು ಉದಾಹರಣೆ ಕಸ್ಕುಟ ಅಥವಾ ಡ್ರೋಸೆರಾ. ದ್ಯುತಿ ಸಂಶ್ಲೇಷಣೆಯ ಆಹಾರ ತಯಾರಿಕೆಯ ಉತ್ಪನ್ನವೆಂದರೆ. ಇಲ್ಲಿ ಕಾರ್ಬೋಹೈಡ್ರೇಟ್ ಬರಿಬೋದು ಅಥವಾ ಪಿಷ್ಟ ಬರಿಬೋದು. ಮತ್ತು ಉತ್ಪನ್ನ ಆಕ್ಸಿಜನ್ ಕೂಡ ಬರುತ್ತೆ, ಅಂದರೆ ಆಮ್ಲಜನಕ. ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ನಡೆಯಲು ಸೂರ್ಯನ ಡ್ಯಾಶ್ ಅಗತ್ಯವಿದೆ. ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ನಡೆಯಲು ಸೂರ್ಯನ ಬೆಳಕಿನ ಅಗತ್ಯವಿದೆ. ಹಸಿರು ಸಸ್ಯಗಳು ಡ್ಯಾಶ್ ಪ್ರಕ್ರಿಯೆಯಿಂದ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಹಸಿರು ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಿಂದ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಈ ಕೆಳಗಿನ ಪ್ರಶ್ನೆಗಳಿಗೆ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ. 5 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿ ಸರಿ ಉತ್ತರಕ್ಕೆ 1 ಅಂಕಗಳನ್ನು ನೀಡಿರಿ. ಊಜಿ ಗಿಡವು ಯಾವ ವಿಧದ ಸಸ್ಯ? ಸುಲಭವಾದಂಥ ಪ್ರಶ್ನೆ. ಊಜಿ ಗಿಡವು ಪರಪೋಷಕ ಸಸ್ಯವಾಗಿದೆ. ಸಹಜೀವನ ಎಂದರೇನು? ಸಾಧಾರಣವಾದಂಥ ಪ್ರಶ್ನೆ. ಇಲ್ಲಿ ಉತ್ತರಗಳನ್ನು ಬರೆದಿದ್ದೇನೆ. 2 ಭಿನ್ನ ಜೀವರಾಶಿಗಳು ಪರಸ್ಪರ ಲಾಭವಾಗುವಂತೆ ಜೊತೆಯಾಗಿ ಬಾಳುವುದನ್ನು ಸಹಜೀವನ ಎನ್ನುತ್ತಾರೆ. ಮೊದಲನೇ ಹೇಳಿದಾಗೆ ಊಜಿ ಗಿಡವು ಪರಪೋಷಕ ಸಸ್ಯವಾಗಿದೆ. ಮತ್ತೀಗ 3ನೇ ಪ್ರಶ್ನೆಗೆ ಬರೋಣ. ಕೊಳೆತಿನಿ ಪೋಷಣೆ ಎಂದರೇನು? ಸಾಧಾರಣವಾದಂಥ ಪ್ರಶ್ನೆ. ಜೀವಿಗಳು ದ್ರವ ಅಥವಾ ಅರೆದ್ರವ ಆಹಾರವನ್ನು ಮೈ ಮೇಲಿನ ಮೇಲ್ಭಾಗದಿಂದ ಹೀರಿಕೊಳ್ಳುವ ಪ್ರಕ್ರಿಯೆಯನ್ನು ಕೊಳೆತಿನಿ ಪೋಷಣೆ ಎನ್ನುತ್ತೇವೆ ಅಥವಾ ಎನ್ನುತ್ತಾರೆ. ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಕೊಡಿ.
ಕೀಟಾಹಾರಿ ಸಸ್ಯಗಳ ಉದಾಹರಣೆ ಕೊಡಿ. ಸುಲಭವಾದಂಥ ಪ್ರಶ್ನೆ, ನಿಮಗೆ ಗೊತ್ತಿರುವಂತೆ ಇದರ ಉತ್ತರ ಡ್ರೊಸೆರಾ ಮತ್ತು ಊಸಿ ಗಿಡ. ಕಠಿಣವಾದಂಥ ಪ್ರಶ್ನೆ, ಕಲ್ಲು ಹೂಗಳಲ್ಲಿ ಪೋಷಣೆ ಹೇಗೆ ನಡೆಯುತ್ತದೆ? ಪೋಷಣೆ ಹೇಗೆ ನಡೆಯುತ್ತದೆ ಅಂದರೆ ನಿಮಗೆ ತಿಳಿದಿರುವಂತೆ ಇಲ್ಲೇನಿದೆ, ಒಂದು ಲೈಕನ್ಸ್ ಇರುತ್ತೆ, ಲೈಕನ್ಸ್ ಅಂತ ಕರಿತೀವಿ. ಇದರಲ್ಲಿ ಆಲ್ಗೆ ಇರುತ್ತೆ ಮತ್ತು ಫಂಗಸ್ ಇರುತ್ತೆ, ಅಂದರೆ ಶಿಲೀಂಧ್ರ. ಆಲ್ಗೆದಲ್ಲಿ ಏನಾಗುತ್ತೆ, ಕಲ್ಲು ಹೂಗಳು ತಮ್ಮ ಹಸಿರು ಎಲೆಯಿಂದ ದ್ಯುತಿ ಸಂಶ್ಲೇಷಣೆ ಮಾಡುವ ಮೂಲಕ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇದಾಗಿ, ದ್ಯುತಿ ಸಂಶ್ಲೇಷಣೆ ಎಂದರೇನು? ನೋಡುವ ಉತ್ತರ ಏನು ಅಂತೇಳಿ. ಸಸ್ಯಗಳು ಸೂರ್ಯನ ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಕ್ಲೋರೋಫಿಲ್ನ ಸಹಾಯದಿಂದ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಗೆ ಸಂಶ್ಲೇಷಣೆ ಎಂದು ಕರೆಯುವರು. ನಂತರದ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆ ನಡೆಯಲು ಬೇಕಾಗುವ 4 ಅಂಶಗಳನ್ನು ನಮೂದಿಸಿರಿ. ಇದು ಸಾಧಾರಣ ಪ್ರಶ್ನೆ. ಇದೆ, ದ್ಯುತಿ ಸಂಶ್ಲೇಷಣೆಗೆ ಸೂರ್ಯನ ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಪತ್ರಹರಿತು. ಸಸ್ಯಗಳು ಸ್ವಪೋಷಕ ಜೀವಿಗಳೆಂದು ಏಕೆ ಕರೆಸಿಕೊಳ್ಳುತ್ತವೆ? ವಿವರಿಸಿ. ಸಾಧಾರಣ ಪ್ರಶ್ನೆ. ಉತ್ತರ, ಏಕೆಂದರೆ ಸಸ್ಯಗಳು ತಮ್ಮದೇ ಆದ ಆಹಾರವನ್ನು ಬೆಳಕು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಳಸಿ ತಯಾರಿಸಿಕೊಳ್ಳುತ್ತವೆ. ಈ ರೀತಿ ಒಂದು ಮಾದರಿಯನ್ನು ಸಿದ್ಧಪಡಿಸಿದ್ದೇನೆ 7ನೇ ತರಗತಿ 1ನೇ ಘಟಕ ಪರೀಕ್ಷೆಗೆ. ಇವೆಲ್ಲ ಬಿಟ್ಟ ಸ್ಥಳಗಳ ಉತ್ತರಗಳು, ಹೊಂದಿಸಿ ಬರೆಯಿರಿ. ಉತ್ತರಗಳನ್ನು ಹೀಗೆ ತಯಾರಿಸಿಕೊಳ್ಳಿ. ನಂತರ ಇದು ಆ್ಯಕ್ಚುಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಬರುತ್ತೆ. ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಬರುತ್ತೆ. ತದನಂತರದಲ್ಲಿ 1 ಅಂಕದ ಪ್ರಶ್ನೆಗಳು ಅಥವಾ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸುವುದು. ನಂತರದಲ್ಲಿ 2-3 ವಾಕ್ಯಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವುದು. ಧನ್ಯವಾದಗಳು.